ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಮೊನ್ನೆಯಷ್ಟೇ ರಕ್ಷಿತಾ ಪ್ರೇಮ್ ಅವರು ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಿಂದ ಹೊರಗಡೆ ಬಂದಿದ್ರು ಅನ್ನೋ ಬಗ್ಗೆ ವಿಡಿಯೋವನ್ನು ಮಾಡಿದ್ವಿ. ಇದೀಗ ಅದಕ್ಕೆ ಕಾರಣ ಏನು ಅನ್ನೋದನ್ನ ಸ್ವತಃ ರಕ್ಷಿತಾ ಪ್ರೇಮ್ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ರಿಯಾಲಿಟಿ ಶೋನಿಂದ ರಕ್ಷಿತಾ ಪ್ರೇಮ್ ಅವರು ಹೊರಗಡೆ ಬಂದಿದ್ದಾದ್ರು ಯಾಕೆ, ಇದರ ಬಗ್ಗೆ ಅವ್ರು ಏನು ಹೇಳ್ಕೊಂಡಿದ್ದಾರೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನನ್ನು ರಕ್ಷಿತಾ ಪ್ರೇಮ್ ಯಾಕೆ ಬಿಟ್ಟರು ಅನ್ನೋದ್ರ ಬಗ್ಗೆ ಇದೀಗ ರಕ್ಷಿತಾ ಪ್ರೇಮ್ ಅವರೇ ಹೇಳ್ಕೊಂಡಿದ್ದಾರೆ. ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನ ಫೇವ್ರೆಟ್ ಜಡ್ಜ್ ಕೂಡ ಇವರಾಗಿದ್ದರು. ಆದರೆ ಇದೀಗ 2 ಶೋವನ್ನು ಕೂಡ ಅವರು ಬಿಟ್ಟಿದ್ದಾರೆ. ಆದರೆ ರಕ್ಷಿತಾ ಎಲ್ಲಿಯೂ ಶೋ ಹಾಗೂ ಚಾನಲ್ ಹೆಸರನ್ನು ಹೇಳ್ಕೊಂಡಿಲ್ಲ. ಒಂದು ನಿರ್ದಿಷ್ಟ ಕಾರ್ಯಕ್ರಮಕ್ಕೆ ನನ್ನನ್ನು ಟ್ಯಾಗ್ ಮಾಡುವವರಿಗೆ ಅಂತ ಬರೆದಿರುವ ರಕ್ಷಿತಾ, ನಾನು 9 ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಆ ನಿರ್ದಿಷ್ಟ ಚಾನಲ್ಗೆ ನಾನು ಇನ್ನು ಮುಂದೆ ಭಾಗವಾಗಿರೋದಿಲ್ಲ. ಜೀವನ ಬದಲಾಗಬೇಕಿದೆ. ನಾನು ನನ್ನ ಕಂಫರ್ಟ್ ಝೋನ್ನಿಂದ ಹೊರಬಂದು ಹೊಸದನ್ನು ಪ್ರಯತ್ನಿಸೋ ಜೊತೆಗೆ ನಾನು ಡ್ಯಾನ್ಸ್ ಶೋ ಭಾಗವಾಗೋದಿಲ್ಲ. ಪ್ರೇಕ್ಷಕರು ನನಗೆ ತೋರಿಸಿದ ಪ್ರೀತಿಗೆ ನಾನು ನಿಮಗೆ ಮತ್ತು ದೇವರಿಗೆ ಯಾವಾಗಲೂ ಕೃತಜ್ಞರಾಗಿರ್ತೇನೆ. ಬಹಳಷ್ಟು ಪ್ರೀತಿ ಮತ್ತು ಆಶೀರ್ವಾದಗಳೊಂದಿಗೆ ನನಗೆ ಅಲ್ಲಿ ತುಂಬ ಸುಂದರವಾದ ವರ್ಷಗಳನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ನಿಮ್ಮನ್ನು ಸದಾ ಪ್ರೀತಿಸ್ತೇನೆ. ನಾನು ಹಿಂತಿರುಗಿದ್ದಾಗಿ ಪ್ರೀತಿ ಯಾವಾಗಲೂ ಇರುತ್ತೆ ಅಂತ ಭಾವಿಸ್ತೇನೆ ಅಂತ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ರಕ್ಷಿತಾ ಪ್ರೇಮ್ ಅವರು ಪೋಸ್ಟನ್ನು ಮಾಡ್ಕೊಂಡಿದ್ದಾರೆ. ಹೌದು, ಒಟ್ಟಿನಲ್ಲಿ ರಕ್ಷಿತಾ ಪ್ರೇಮ್ ಅವರು ಬೇರೆ ರೀತಿಯ ಕೆಲಸಗಳು ಅಥವಾ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣದಿಂದ ಅವರು ಹೊರಗಡೆ ಬಂದಿರೋದಾಗಿ ಹೇಳ್ಕೊಂಡಿದ್ದಾರೆ. ಅಂದರೆ ಕಳೆದ 9 ವರ್ಷದಿಂದ ಕೇವಲ ಜಡ್ಜ್ ಆಗಿ ಗುರುತಿಸ್ಕೊಂಡಿದ್ದೆ, ಆದರೆ ಇನ್ನು ಮುಂದೆ ಹೊಸ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.